ಹಾಸ್ ಪದಾರ್ಥಗಳೇ ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಅಂದರೆ ಕರ್ನಾಟಕ ರಾಜ್ಯಪತ್ರ ಅಧಿಕೃತ ಪ್ರಕಟಿಸಲಾಗಿದ್ದ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ರೀತಿಯ ಶಿಕ್ಷಕರ ಹುದ್ದೆಗಳು ಖಾಲಿದ್ದು ಇದಕ್ಕೆ ನೇಮಕಾತಿಯನ್ನು ಕರೆದಿದ್ದು ನೋಡ್ರಿ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಪ್ರಾರಂಭ ಆಗೋದು 18/8/2026ರಿಂದ ಕೊನೆಯ ದಿನಕ್ಕೆ ಬಂದುಬಿಟ್ಟು 7/9/2026ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಎಷ್ಟು ಪೋಸ್ಟ್ ಖಾಲಿದಾವ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ್ಯಾವ ರೀತಿ ಸಬ್ಜೆಕ್ಟ್ಗಳನ್ನು ಒಳಗೊಂಡಿದ್ದಾವ ಮತ್ತು ಯಾವ್ಯಾವ ಶಿಕ್ಷಕರನ್ನು ಕಾಲ್ಪಾರ್ ಮಾಡಲಾಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ದೀವಿ ನಾವೀಗ ನೋಡ್ತಿರೋದು ಬೆಂಗಳೂರು ವಿಭಾಗದ ಶಿಕ್ಷಕರ ಹುದ್ದೆದ ನೇಮಕಾತಿ ಆಗಿದ್ದು, ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಜಿಲ್ಲೆದ ಸಪ್ರೇಟ್ ಆದ ನೋಟಿಫಿಕೇಶನ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಈಗ ಮೊದಲೇದಾಗಿ ಕನ್ನಡ ಭಾಷಾ ಶಿಕ್ಷಕರು, ಇದು ಪ್ರೌಢಶಾಲೆ ಶಿಕ್ಷಕರಾಗಿರ್ತದೆ, ಅಂದರೆ ಹೈಸ್ಕೂಲ್ ಟೀಚರ್ಗೆ ಕನ್ನಡ ಭಾಷೆ ಶಿಕ್ಷಕರಲ್ಲಿ 199 ವೇಕೆನ್ಸಿಗಳು ಖಾಲಿದಾವೆ. ಇನ್ನು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಟೀಚರ್ಗೆ 201 ವೇಕೆನ್ಸಿಗಳು ಖಾಲಿದಾವೆ. ಇನ್ನು ಅದೇ ರೀತಿ ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ 90 ವೇಕೆನ್ಸಿ, ಕಲಾ ಶಿಕ್ಷಕರು ಇಂಗ್ಲೀಷ್ ಮೀಡಿಯಮ 142 ವೇಕೆನ್ಸಿ, ಇನ್ನು ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ 64 ವೇಕೆನ್ಸಿ ಖಾಲಿದಾವೆ. ಇನ್ನು ಅದೇ ರೀತಿ ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ 76 ಶಿಕ್ಷಕರ ಹುದ್ದೆಗಳು ಖಾಲಿದಾವೆ. ಅದೇ ರೀತಿ ನೋಡಿರಿ, ಟೋಟಲಾಗಿ ಪ್ರೌಢಶಾಲಾ ಶಿಕ್ಷಕರು ವೇಕೆನ್ಸಿಗಳು ಬೆಂಗಳೂರಲ್ಲಿ 772 ವೇಕೆನ್ಸಿಗಳು ಖಾಲಿದಾವೆ. ಅದರಲ್ಲಿ ದೈಹಿಕ ಶಿಕ್ಷಕರು ಮತ್ತು ಸಪ್ರೇಟಾಗಿ ಗ್ರೇಡ್ 1 ಹುದ್ದೆ, ಇದರಲ್ಲಿ 45 ವೇಕೆನ್ಸಿಗಳು ಖಾಲಿದ್ದು ಟೋಟಲಾಗಿ 817 ವೇಕೆನ್ಸಿಗಳು ಬೆಂಗಳೂರು ವಿಭಾಗಕ್ಕೆ ಮೀಸಲಾಗಿದೆ. ಇನ್ನು ಅಪ್ಲಿಕೇಶನನ್ನು ಆಫಿಷಿಯಲ್ ವೆಬ್ಸೈಟ್ ಆದ ಅಂದರೆ ನೋಡಿರಿ school.education.karnataka.government.in ಹೋಗಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಯಾವ್ಯಾವ ಕಲ್ಪಾರ್ಮ್ ಅದಾವ ಅಂದ್ರೆ PST, GPT, SST ಇವು ಒಂದೇ ಆನ್ಲೈನ್ ಅರ್ಜಿ ಮೂಲಕ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ನಿಗದಿತ ದಿನಾಂಕನ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಪ್ರಾರಂಭಿಸುವ ದಿನಾಂಕ 18/8/2026ರಿಂದ ಪ್ರಾರಂಭವಾಗ್ತವೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 7/9/2026 ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಅಂದರೆ ಪಾವತಿಸುವ ಶುಲ್ಕವನ್ನು ಖಚಿತಪಡಿಸಿಕೊಳ್ಳುವ ಕೊನೆಯ ದಿನಾಂಕ 10/9/2026ವರೆಗೂ ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕು ಅವಕಾಶ ಇರ್ತದೆ. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಕ್ಯಾಟಗರಿ ವೈಸ ನೋಡಿರಿ, ನೀವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಅಂದರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಒಂದು ಹುದ್ದೆಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ ನೀವು ಎರಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಂದ್ರೆ ನಿಮಗೆ 1125 ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸ್ಯಾರ. ಅಂದರೆ ಒಂದು ಹುದ್ದೆಗೆ 750 ರೂಪಾಯಿ ಮತ್ತು ನೀವು ಎಕ್ಸ್ಟ್ರಾ ಹುದ್ದೆಗೆ ಸೆಲೆಕ್ಟ್ ಮಾಡ್ಕೋತೀರಂದ್ರೆ ನಿಮ್ಗೆ ಸಾಮಾನ್ಯ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ 375 ರೂಪಾಯಿ ಆ್ಯಡ್ ಆಗುತ್ತೆ. 750 ರೂಪಾಯಿ ಪ್ಲಸ್ 375 ರೂಪಾಯಿ ಕೂಡ ಎಷ್ಟು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಅದಕ್ಕೆ ಒಂದು ಹುದ್ದೆಗೆ ಎಕ್ಸ್ಟ್ರಾ 375 ರೂಪಾಯಿ ಕೌಂಟ್ ಆಗುತ್ತೆ. ಇನ್ನು ನೋಡಿರಿ, ಎರಡನೇದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ, ಮಾಜಿ ಸೈನಿಕ ಮತ್ತು ಅಂಗವೈಕಲ್ಯತೆ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಒಂದು ಹುದ್ದೆಗೆ 500 ರೂಪಾಯಿ ಆದರೆ ಎರಡು ಹುದ್ದೆ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ 750 ರೂಪಾಯಿ, ಅಂದರೆ 250 ರೂಪಾಯಿ ಎಕ್ಸ್ಟ್ರಾ ಹುದ್ದೆಗಳಿಗೆ ಆ್ಯಡ್ ಆಗುತ್ತೆ. ಮತ್ತು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ರೀತಿ ಹಿಂದಿರುಗಿಸುವುದಿರುತ್ತದೆ ಹೇಳ್ಯಾರ. ಇನ್ನು ಬೆಂಗಳೂರು ವಿಭಾಗದಲ್ಲಿ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ಶಿಕ್ಷಕರಿಗೆ ನೋಡಿರಿ, ಪ್ರೌಢಶಾಲಾ ಸಹಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಿಗೆ 54,175ರಿಂದ ಸ್ಟಾರ್ಟಿಂಗ ಟೋಟಲಾಗಿ 99,400ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು ಅದೇ ರೀತಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ಮ 21 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ಮ ಕ್ಯಾಟಗರಿ ವೈಸ ಈ ಕೆಳ ರೀತಿ ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಯಾವ್ಯಾವ ರೀತಿ ಅಂದ್ರೆ ನೋಡಿರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಾಗಿದ್ದರೆ, ಯುವ ಅಭ್ಯರ್ಥಿಗಳಾಗಿದ್ದರೆ ನೀವು 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ ಪ್ರವರ್ಗ 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 43 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ SC, ST ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾರು ಅರ್ಹರಾಗಿರುತ್ತೇಳಿ ಅರ್ಹತೆಯ ಬಗ್ಗೆ ಹೇಳ್ಯಾರ. ನೋಡಿರಿ, ಮೊದಲನೇದಾಗಿ ಅಭ್ಯರ್ಥಿಯು ಆಯ್ಕೆ ಬಯಸಿದ ಅರ್ಜಿ ಸಲ್ಲಿಸಿದ ಶಿಕ್ಷಕರ ಹುದ್ದೆಗೆ ನೇಮಕಾತಿಗಾಗಿ ನಡೆಯುವ ವಿಭಾಗದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 2 ಪತ್ರಿಕೆಗಳಿಗೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಿರಬೇಕು. ಇನ್ನು ಅದೇ ರೀತಿ ನೋಡಿರಿ, ಎರಡನೇದು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35 ತೆಗೆದುಕೊಂಡು ಪಾಸ್ ಆಗಿದ್ದರೆ ಅಪ್ಲಿಕೇಶನ್ ಹಾಕೋಕ್ಕೆ
ಅವಕಾಶವಿರ್ತದೆ. ಸಹಶಿಕ್ಷಕರ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಸಾಮಾನ್ಯ ವಿದ್ಯಾರ್ಹತೆ ಅಂದರೆ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಅಭ್ಯರ್ಥಿಗಳಿಗೆ ನೋಡಿರಿ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯಲ್ಲಿ ಅಭ್ಯರ್ಥಿಯು ಹೊಂದಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗ ಪ್ರವರ್ಗ 1 ಸೇರಿದ ಅಭ್ಯರ್ಥಿಯಾದಲ್ಲಿ ಅಥವಾ ಅಂಗವಿಕಲುಗಳ ಅಭ್ಯರ್ಥಿಗೆ ಪದವಿಯಲ್ಲಿ ಕನಿಷ್ಠ 45% ಅಂಕಗಳನ್ನು ಪಡೆದಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿರ್ತದೆ. ನೋಡ್ರಿ ಇನ್ನು ಕನ್ನಡ ಭಾಷೆ ಟೀಚರ್ಗೆ ಕಲಾ ವಿಷಯದಲ್ಲಿ ಅಂದರೆ BA ಅಲ್ಲಿ ಅಭ್ಯರ್ಥಿ ಪದವಿ ಹೊಂದಿದ್ದು ಮತ್ತು ಕನ್ನಡ ಭಾಷೆಯಲ್ಲಿ ಒಂದು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಪಾಸಾಗಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಯು ಭಾರತ ದೇಶದ ಕಾನೂನಿನಲ್ಲಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಧನ ಸಹಾಯವನ್ನು ಪಡೆದ ಕಾಲೇಜಿನಲ್ಲಿ B.Ed ಪದವಿಯನ್ನು ಮುಗಿಸಿದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿರ್ತದೆ. ಇನ್ನು ಅದೇ ರೀತಿ ಸದರಿ ಭಾಷೆಯ ಸ್ನಾತಕೋತ್ತರ ಪದವಿ ಹೊಂದಿದ್ದಲ್ಲಿ ಮತ್ತು ಅದೇ ವಿಷಯದ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರ್ತಕ್ಕದ್ದು ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರ್ತಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ನೋಡಿರಿ ಸಹ ಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಶಿಕ್ಷಕರಿಗೆ ಯಾವ ರೀತಿ ವಿದ್ಯಾರ್ಥಿ ಇರಬೇಕಂದ್ರೆ ನೋಡಿರಿ ಅಭ್ಯರ್ಥಿಯು ವಿಜ್ಞಾನ ವಿಷಯದಲ್ಲಿ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನ ಅಭ್ಯಾಸ ಮಾಡಿರ್ತಕ್ಕದ್ದು ಅಂದರೆ ನೋಡಿರಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ ಅಥವಾ ತಳಿಶಾಸ್ತ್ರ ಮತ್ತು ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕೆ, ಮೀನುಗಾರಿಕೆ ಮತ್ತು ವಿಜ್ಞಾನ, ಜೀವರಾಸಾಯನಶಾಸ್ತ್ರ. ಇದರಲ್ಲಿ ಯಾವುದಾದ್ರೂ ಕಡ್ಡಾಯವಾಗಿ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ಅದರಲ್ಲಿ ರಸಾಯನಶಾಸ್ತ್ರ ಕಡ್ಡಾಯವಾಗಿ ಐಚ್ಛಿಕವಾಗಿ ವಿಷಯವನ್ನು ತೆಗೆದುಕೊಂಡು ಪಾಸಾಗಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ದೈಹಿಕ ಶಿಕ್ಷಕರಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಅಭ್ಯರ್ಥಿಯು ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 50% ಅಂಕಗಳನ್ನು ಪಡೆದಿರತಕ್ಕದ್ದು ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರು ಅಥವಾ ತರಬೇತಿದಾರರು ಪದವಿಯಲ್ಲಿ 45% ಅಂಕಗಳನ್ನು ತೆಗೆದುಕೊಂಡು ರಾಷ್ಟ್ರೀಯ ಶಿಕ್ಷಕರ ಪರಿಷತ್ನ ರೆಕಗ್ನಿಷನ್ ನಾರ್ಮರ್ಸ್ ಮತ್ತು ಪ್ರೊಸೀಜರ್ ನಿಯಮಗಳು 2009ರಂತೆ ಕನಿಷ್ಠ 3 ವರ್ಷಗಳಾದರೂ ಬೋಧನಾ ಅನುಭವವನ್ನು ಹೊಂದಿರತಕ್ಕಿದ್ರೆ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶವಿರ್ತದೆ. ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ 40% ಅಂಕಗಳನ್ನು ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿದರೂ ಕೂಡ ಪದವಿಯಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೋತಾರಂದ್ರೆ ಅಭ್ಯರ್ಥಿಗಳನ್ನು ಮೆರಿಟ್ ನಿರ್ಧರಿಸುವ ವಿಧಾನಗಳು ತಿಳ್ಕೊಟ್ಟಾರೆ. ನೋಡಿರಿ ಇದರಲ್ಲಿ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CETಯಲ್ಲಿ ಏನು ತೊಗೊಂಡಿರ್ತಿಲ್ಲ ನೀವು ಮಾರ್ಕ್ಸ ಅದನ್ನ 85%ಗೆ ಕ್ವಾಲಿಫೈ ಮಾಡ್ತಾರೆ. ಅದರ ಮತ್ತು ಎರಡನೇದಾಗಿ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 13% ತೊಗೋತಾರೆ. ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ B.Edಲ್ಲಿ ಪಡೆದ ಅಂಕಗಳನ್ನು 2%ಗೆ ಕ್ವಾಲಿಫೈ ಮಾಡ್ಕೊಂಡು ಈ 3 ರೀತಿ ಅಭ್ಯರ್ಥಿಗಳನ್ನು 100%ಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಅಂದರೆ ಅವರು ತೆಗೆದುಕೊಂಡ ಮಾರ್ಕ್ಸ್ಗಳಲ್ಲಿ ಅವರನ್ನು ಕ್ವಾಲಿಫೈ ಮಾಡಲಾಗುತ್ತದೆ. ಇನ್ನು ದೈಹಿಕ ಶಿಕ್ಷಕರಿಗೆ ಯಾವ ರೀತಿ ಕ್ವಾಲಿಫೈ ಮಾಡುವ ಇನ್ನು ದೈಹಿಕ ಶಿಕ್ಷಕರ ಬಗ್ಗೆ ನೋಡಿದರೆ ನೋಡಿ ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ CETಯಲ್ಲಿ 85% ಕ್ವಾಲಿಫೈ ಮಾಡ್ಕೊಳ್ಳಾಗ್ತದೆ. ಇನ್ನು ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ 13%. ಅದೇ ರೀತಿ ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ BP.Edನಲ್ಲಿ 2% ಮಾರ್ಕ್ಸನ್ನು ಕ್ವಾಲಿಫೈ ಮಾಡ್ಕೊಂಡು ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರ ಯಾವ ರೀತಿ ಐತೆ ಅಂದ್ರೆ ಪರೀಕ್ಷೆಯ ಹೆಸರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ. ಇದು ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ತದೆ. ರಾಜ್ಯಾದ್ಯಂತ ವೇಳಾಪಟ್ಟಿಯಂತೆ ನಡೆಸ್ತಾರೆ. ನೋಡಿರಿ 12/10/2026 ಒಂದನೇ ಎಕ್ಸಾಮ್ ಇರುತ್ತೆ. ಅದು 10ರಿಂದ 12 ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಆಗಿರ್ತದೆ. ಇನ್ನು ಮತ್ತು 2ರಿಂದ 2:30ರಿಂದ 4:30ವರೆಗೂ ದೈಹಿಕ ಶಿಕ್ಷಣದ ಗ್ರೇಡ್ 1 ಹುದ್ದೆಗೆ ಪತ್ರಿಕೆ 2 ಇರ್ತದೆ. ಅದೇ ರೀತಿ 13/10/2026ರಂದು 10ರಿಂದ 12 ಗಂಟೆವರೆಗೆ ಪತ್ರಿಕೆ 2 CBZ ಇರುತ್ತೆ. ಅದೇ ರೀತಿ ಪತ್ರಿಕೆ 2 ಆರ್ಟ್ಸ್ ಇರ್ತೈತಿ. ಇನ್ನು ಅದೇ ರೀತಿ ಮಧ್ಯಾಹ್ನ 2:30ರಿಂದ 4:30ವರೆಗೂ ಪತ್ರಿಕೆ 2 ಕನ್ನಡ ಮತ್ತು ಪತ್ರಿಕೆ 2 ಇಂಗ್ಲೀಷ್ ಇರ್ತೈತಿ. ನೋಡಿರಿ ಈ ಪರೀಕ್ಷೆಯಲ್ಲಿ ಯಾವ ರೀತಿ ಸಬ್ಜೆಕ್ಟ್ಗಳು ಇರ್ತಾವೆ ಮತ್ತು ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಐತಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ಟೋಟಲಾಗಿ ಕರ್ನಾಟಕ ರಾಜ್ಯದಲ್ಲಿ 15,000 ಶಿಕ್ಷಕರ ಹುದ್ದೆಗಳು ಖಾಲಿದ್ದು ಇದಕ್ಕೆ ನೋಟಿಫಿಕೇಶನ್ ಕನ್ಫರ್ಮ್ ಆಗಿದೆ. ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ
ಅವಕಾಶ ಮಾಡಿಕೊಟ್ಟಿರ್ತಾರೆ. ಕೊನೆಯ ದಿನಾಂಕ 7/9/2026 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು.